ಇಲಾಖೆಯಿಂದ ಆಗಮಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಸಿಆರ್ಪಿ ಸರ್ಗಳಾದಂತಹ ನಾಗರಾಜ್ ಸರ್ ಅವರು ಇವತ್ತಿನ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯ ಎಲ್ಲ ಗಣ್ಯ ವ್ಯಕ್ತಿಗಳೇ, ಪಾಲಕರೇ, ಅಂಗನವಾಡಿ ಕಾರ್ಯಕರ್ತರೆ, ಆಶಾ ಕಾರ್ಯಕರ್ತರೆ ಹಾಗೂ ಮುದ್ದು ಮಕ್ಕಳೇ ಹಾಗೂ ಶಾಲೆ ಶಿಕ್ಷಕರೇ, ಇದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ. ಏನಾಗುತ್ತಂದ್ರೆ ಸರ್ಕಾರ ಅನೇಕ ಯೋಜನೆಗಳನ್ನು ಹಾಕೊಳ್ಳುತ್ತೆ. ಕೆಲವೊಂದು ಬೇರೆ ಬೇರೆ ಇಲಾಖೆಯ ಮೂಲಕ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅದನ್ನು ಹೇಗೆ ಅನುಷ್ಠಾನ ಆಗಿದೆ, ಅದರ ಸೌಲಭ್ಯಗಳು ಎಲ್ಲರಿಗೂ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಕ್ಕಿದೆಯಲ್ಲ ಅಂತ ಒಂದು ಪರಿಶೋಧನೆಯನ್ನು ಮಾಡಲಿಕ್ಕೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತ ಮಾಡ್ತಾ ಇದ್ದಾರೆ. ನಮ್ಮ ಶಿಕ್ಷಣ ಇಲಾಖೆಯಿಂದ ಏನೇನು ಸೌಲಭ್ಯಗಳು ಬರುತ್ತೆ ಅನ್ನೋದು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಶಾಲಾ ಪ್ರಾರಂಭಿಕ ಹಂತದಲ್ಲೇ ಸಮವಸ್ತ್ರವನ್ನು ವಿತರಣೆ ಮಾಡ್ತಾರೆ ಎಲ್ಲ ಮಕ್ಕಳಿಗೂ. ಈ ಬಾರಿ ಶಾಲಾ ಪ್ರಾರಂಭದಲ್ಲೇ 2 ಜೊತೆ ಸಮವಸ್ತ್ರವನ್ನು ಕೊಟ್ಟಿದ್ದೇವೆ. ಹಾಗೆ ಶೂ ಸಾಕ್ಸ್ ಖರೀದಿಗೆ ಅನುದಾನವನ್ನು ಏನು ಮಾಡ್ತಾರೆ, ಶಾಲಾ ಅಕೌಂಟಿಗೆ ಹಾಕ್ತಾರೆ. ಅದನ್ನು ನೀವು ಒಂದು ಸಮಿತಿ ಮಾಡಿಕೊಂಡು ನೀವೊಂದು ಶೂ ಸಾಕ್ಸನ್ನು ಅಥವಾ ಸ್ಯಾಂಡಲ್ಸನ್ನು, ಈ ಶಾಲೆಯಲ್ಲಿ ಸ್ಯಾಂಡಲ್ಸ್ ಕೊಟ್ಟಿಲ್ಲ, ಸ್ಯಾಂಡಲ್ಸ್ ಅಂದರೆ ಈ ಭಾಗದಲ್ಲಿ ಶೂ ಸಾಕ್ಸ್ ಹಾಕೊಂಡ್ರೆ ಮಳೆಗಾಲದಲ್ಲಿ ಆಗೋದಿಲ್ಲ ಅನ್ನೋ ಲೆಕ್ಕದಲ್ಲಿ ಸ್ಯಾಂಡಲ್ಸನ್ನು ಸಪ್ಲೈ ಮಾಡಿದ್ದಾರೆ. ಹಾಗೆ ಪಠ್ಯಪುಸ್ತಕ, ಈ ಬಾರಿ ಎಲ್ಲರಿಗೂ ಪಠ್ಯಪುಸ್ತಕ ಬಂದಿದೆ. ಎಲ್ಲ ಪಠ್ಯಪುಸ್ತಕಗಳು ಹಾಗೂ ಡೈರಿ ಹಾಗೆ ವರ್ಕ್ ಬುಕ್ ಎಲ್ಲ ಕೂಡ ಬಂದಿದೆ. ಸೊ ಇದನ್ನೆಲ್ಲ ಇಲಾಖೆ ಸಪ್ಲೈ ಮಾಡಿದೆ. ಹಾಗೆ ಇನ್ನೊಂದು ವಿಚಾರ, ಮುಖ್ಯವಾದ ವಿಚಾರ, ಸಾರಿಗೆ ಭತ್ಯೆ ಈ ವರ್ಷ ನೀವು ಅಪ್ಲಿಕೇಶನ್ ಹಾಕಿದ್ದೀರಲ್ಲ, ಮೊನ್ನೆ ಕೊಟ್ಟಿದ್ದೀರಾ. 5 ಮಕ್ಕಳು, 6 ಮಕ್ಕಳದಿತ್ತು. 6 ಮಕ್ಕಳದ್ದು ಸಾರಿಗೆ ಭತ್ಯೆ ಸಿಗುತ್ತೆ. ಅಂದರೆ 1 ಕಿಲೋಮೀಟರ್ಗಿಂತ ದೂರದಿದ್ದವರು ಅವರು ವಾಹನದಲ್ಲಿ ತಂದು ಬಿಡುವಂಥ ಮಕ್ಕಳಿಗೆ ಅದು ನಿಮಗೆ ಸಾರಿಗೆ ಭತ್ಯೆ ಸಿಗುತ್ತೆ. ನಾನು ಈ ಶಾಲೆಗೆ ಪ್ರತಿ ವಾರಕ್ಕೊಮ್ಮೆ ಬಂದಾಗೆ ಬರ್ತಿದ್ದೇನೋ ಅನಿಸುತ್ತೆ. ಬರೋದು ಅನಿವಾರ್ಯ ಆಗ್ಬಿಟ್ಟಿತ್ತು ನನಗೆ. ಯಾಕಂದರೆ ಇಲ್ಲಿ ಮೂಲ ಶಿಕ್ಷಕರು ಅವ್ರಿಗೆ ಅವ್ರ ಪರಿಸ್ಥಿತಿ ಬೇರೆ ಇತ್ತು. ಇಲ್ಲೊಂದು ಗೆಸ್ಟ್ ಟೀಚರ್ ವರ್ಕ್ ಮಾಡ್ತಾ ಇದ್ರು. ನಮಗೆ ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೆ 1-2 ಸಲ ಬರುವಂಥ ಒಂದು ಬರ್ತಾ ಇತ್ತು. ಬಟ್ ಈಗ ನನಗೆ ಅಷ್ಟೊಂದು ಸಮಸ್ಯೆ ಇಲ್ಲ. 2 ಕಾಯಂ ಶಿಕ್ಷಕರಿದ್ದಾರೆ. ನಾನು ಬರೋದೇ ಕಡಿಮೆ ಮಾಡಿದ್ದೀನಿ. ವರ್ಷಕ್ಕೆ 1-2-3 ಸಲ ಬರೋದಷ್ಟೇ ಇಟ್ಕೊಂಡಿದ್ದೀನಿ ಶಾಲೆಗೆ ಅಂತ. ನಿಮಗೂ ಕೂಡ ಭಾವನೆ ಬಂದಿರ್ಬೋದು ಶಾಲೆ ಕುರಿತಾಗಿ. ಶಾಲೆ ಶೈಕ್ಷಣಿಕವಾಗಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ಭೌತಿಕ ಸೌಲಭ್ಯಗಳು ಕೊಡ್ತಾ ಹೋದರೆ ನಿಮಗೆ ಒಂದು ಅಡುಗೆ ಕೋಣೆ ಅವಶ್ಯಕತೆ ಇದೆ. ನಾನು ಪ್ರತಿ ಸಲನೂ 2 ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದು ನಿಮ್ಮದು ಈ ಪಂಚಾಯತಲ್ಲಿ ಒಳ್ಳೆ ಶಾಲೆಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಿ. ಯಾಕಂದರೆ ಒಂದು ಶಾಲೆಯಲ್ಲಿ ಕಟ್ಟಡ ಬೇಕು, ಇನ್ನೊಂದು ಶಾಲೆಗೆ ಅಡುಗೆ ಕೋಣೆ ತುಂಬ ಬೇಕು. ತುಂಬ ಕಡೆ ಅಪ್ಲಿಕೇಶನ್ಸ್ ಅನ್ನು ಕೊಟ್ಟಿದ್ದೀರಿ. ಪಂಚಾಯತರು ಕೂಡ ಅದನ್ನ 7 ಲಕ್ಷ ಸಮಥಿಂಗ್ NREGಯಲ್ಲಿ ಅದನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಈ ಸಲದ್ದು ಕೂಡ ಇಟ್ಟಿದ್ದಾರೆ. ಮತ್ತೊಮ್ಮೆ ನೀವು ಪ್ರಯತ್ನ ಪಟ್ಟರೆ ಅಥವಾ ಯಾರಾದರೂ ನೀವು ಮುಂದುವರೆದು ಮಾಡೋರಿದ್ರೆ ಈ ಶಾಲೆಗೆ 7 ಲಕ್ಷ ಬಿಲ್ಡಿಂಗ್ ಆಗುತ್ತೆ. ಈಗಾಗಲೇ ಹೆಗ್ಗರಣಿ ಪಂಚಾಯತಲ್ಲಿ ಹೆಗ್ಗರಣಿ ಶಾಲೆಗೆ ಇದೇ NREG ಅನುದಾನದಲ್ಲೇ ವರ್ಕ್ ನಡೀತಾ ಇದೆ. ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತದೆ. ಸೊ ನೀವು ಅದನ್ನು ಕೂಡ ಪ್ರಯತ್ನ ಪಡ್ಕೋಬಹುದು. ಮತ್ತೆ ಇಲಾಖೆಯಿಂದ ಯಾವುದೇ ಅನುದಾನ ಅದಕ್ಕೆ ಸಿಗ್ತಾ ಇದೆ. ಇಲಾಖೆಗೆ ಕೇಳಿದರೆ NREG ಅನುದಾನದಲ್ಲಿ ನೀವು ಅಡುಗೆ ಕೋಣೆ ಕಟ್ಟಿಸ್ಕೋಬೇಕು ಅಂತ ಹೇಳ್ತಾರೆ. ಬೇರೆ ಯಾವುದೇ ಒಂದು ಆಪ್ಷನ್ ಇಲ್ಲ. ಒಂದೇ ವರ್ಷ ಸರ್ ಮಕ್ಕಳು ಬರುತ್ತೆ ಎಲ್ಲ ಕಡೆ. ಮುಂದಿನ ವರ್ಷ ಬರ್ತಾರೆ ಒಂದು ವರ್ಷನೇ ಇವ್ರ ಪರಿಚಯ ಇದೆ. LPS ಹುಂಚಳ್ಳಿಯಲ್ಲಿ 1 ವರ್ಷ 9 ಮಕ್ಕಳೇನೋ ಆದ್ರು, 11 ಮಕ್ಕಳಾದ್ರು. LPS ಹುಂಚಳ್ಳಿಯಲ್ಲಿ 1 ವರ್ಷ 11 ಮಕ್ಕಳಾದ್ರು. ಇನ್ನೂವರೆಗೂ ಆ ಶಾಲೆಯಲ್ಲಿ 2ನೇ ಪೋಸ್ಟ್ ತೋರಿಸಿಲ್ಲ. ಹುದ್ದೆ ತೆಗೆದು ಬಿಡ್ತಾರೆ. ಕೊಡಬೇಕು ಅಂತ ಹೇಳಿದ್ರೆ ನೀವು 14 ಇಟ್ಟು 4 ವರ್ಷ ಆದ್ರೂ ಕೊಡೋದಿಲ್ಲ. ಈ ಒಂದು ವಿಚಾರವನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಅವ್ರಿಗೆ LPS ಹುಂಚಳ್ಳಿಯಲ್ಲಿ ಇನ್ನೂ ತೋರಿಸ್ತಿರೋದು ಒಂದೇ. ಕಾಯಂ ಶಿಕ್ಷಕರು ಇಲ್ಲ ಅಲ್ಲಿ. ಒಬ್ಬರು ಡೆಪ್ಯುಟೇಷನ್ ಹಾಕಿದ್ದಾರೆ, ಮತ್ತೊಬ್ರಿಗೆ ಎಷ್ಟು ಕೊಟ್ಕೊಂಡು ಅಲ್ಲಿ ವರ್ಕ್ ನಡೀತಾ ಇದೆ. ಅದೇ ಆ 1 ವರ್ಷನೇ ಇಟ್ಕೋಬಾರ್ದು. ಅದೇ ವರ್ಷನೇ ಇದು ಮಾಡ್ಬಿಟ್ರೆ ಮುಗೀತು. ಮತ್ತೆ 4 ವರ್ಷ ಇರೋದೇ ಇಲ್ಲ, ಸಮಸ್ಯೆನೇ ಕಂಪ್ಲೀಟ್ ಮಾಡ್ಬಿಡ್ತಾರೆ. ನೀವು ಸ್ವಲ್ಪ
ಇಲ್ಲಿ ಅವ್ರ ಸಂಬಂಧಿಕರು ಯಾರಿಲ್ವಾ? ಮೂಲ ತಮ್ಮನೇ ಇಲ್ಲ ಅವರು. ಸ್ವಲ್ಪ ಪ್ರಯತ್ನ ಪಟ್ಟು ತರಿಸ್ಕೊಡಿ, ಒಂದು ವರ್ಷ ತರಿಸ್ಕೊಡಿ. ಮುಂದೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಸೌಲಭ್ಯಗಳನ್ನೆಲ್ಲ ತಾಯಂದ್ರಿಗೆ ಮತ್ತು ಪಾಲಕರಿಗೆ ತಿಳಿಸಿ ಮಕ್ಕಳ ಸಂಖ್ಯೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಸಲಹೆಯನ್ನು ನೀಡಿದಂತ ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳು. ಈಗ 2022-23ನೇ ಸಾಲಿನ ಒಂದು ಏನು ತಪಾಸಣೆ ಆಯ್ತಲ್ಲ, ಅದರ ಕುರಿತಾದ ವರದಿಯನ್ನ ನಿಮ್ಮ ಮುಂದೆ ಮಂಡಿಸಲಿದ್ದಾರೆ ಶ್ರೀ ನಾಗರಾಜ್ ಸರ್ ಅವರು. ಈಗೇನಿದೆ ನಾವೊಂದು 3 ದಿನದಿಂದ ಈ ಶಾಲೆಗೆ ಬಂದ್ಬಿಟ್ಟು ನಾವು ಮತ್ತೆ ನಮ್ಮ ಟೀಮ್ ಏನಿದೆ ಬಂದ್ಬಿಟ್ಟು ಒಂದು ವರದಿಯನ್ನು ಈ ಕಡೆ ತಯಾರಿಸಿದ್ವಿ. ಇದೇನಿದೆ ಈ ವರದಿಯನ್ನು ನಾವು ತಯಾರಿಸಿದ್ದು ನಾವು ಮೊದಲಿಗೆ ನಾವು ಸಭೆಯಲ್ಲೇ ಮಂಡನೆ ಮಾಡಬೇಕು. ಸಭೆಯಲ್ಲೂ ಕೂಡ ಎಲ್ಲ ಪಾಲಕರು ಪೋಷಕರು ಹಾಜರಿದೆ. ಇಲ್ಲಿ ಹೋದಾಗ ನಮಗೆ ಯಾಕಂದ್ರೆ 90% ಮತ್ತೆ ಇಲ್ಲಿ ಒಂದು ಇವತ್ತಿನ ಒಂದು ಸಭೆಯ ವಾತಾವರಣ ಸಂಬಂಧಪಟ್ಟಂತೆ ಶಾಲೆಯಲ್ಲೂ ಕೂಡ ಒಂದು ಹಬ್ಬದ ವಾತಾವರಣ ನಿರ್ಮಿಸಿದ್ದಾರೆ. ನಾವು ಬಂದ ತಕ್ಷಣ ನೋಡಿ ಒಳ್ಳೆ ಖುಷಿ ಆಯಿತು ಈ ಥರ ಒಂದು ನೋಡಿದಾಗ. ಹಾಗಾಗಿ ಎಲ್ಲ ಒಂದು ಪಾಲಕರ ಪೋಷಕರ ಅಥವಾ ಒಂದು SDMC ಒಂದು ಸಹಕಾರ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವೇನಿದೆ ಈ ಒಂದು 22-23 ನಾವು ತಗೊಂಡಾಗ ಈಗ ಹಾಲಿ ಕೂಡ ಏನು ಈ ಶಾಲೆಯಲ್ಲಿ ಇದೆ ಹೇಳೋದನ್ನು ಕೂಡ ಭೌತಿಕವಾಗಿ ಕೂಡ ನಾವು ಇವತ್ತು ಚರ್ಚೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಕೂಡ ಇದೆ. ಈಗ 23-24ನೇ ಸಾಲಿನಲ್ಲಿ ನಾವು ವಿದ್ಯಾರ್ಥಿಗಳು ತಗೊಂಡಾಗ ಅದೇ ಇಲ್ಲಿ ಏನಾಗದೆ ಅಂಗನವಾಡಿ ಮತ್ತೆ ಮಕ್ಕಳ ವಿಷಯ ಏನಿದೆ ಸಮಗ್ರ ಶಿಕ್ಷಣಕ್ಕೆ ಅಂಗನವಾಡಿ ಮತ್ತೆ LKG UKG ಹಿಡಿದ್ಬಿಟ್ಟು 12th ಸ್ಟ್ಯಾಂಡರ್ಡ್ ಸೆಕೆಂಡ್ PU ಬರುತ್ತೆ. ಆ ಒಂದು ಶಾಲಾ ವಲಯದಲ್ಲಿ ಅಥವಾ ಆ ಶಾಲಾ ಕಾಂಪೌಂಡ್ ಅಂಗನವಾಡಿಗಳಿಗೆ ಇದ್ರೆ ನಾವು ಅಂಗನವಾಡಿಗಳು ಕೂಡ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಏನು ಮುಂದಿನ ಒಂದು ಇದ್ದಾರೆ ಅಂಗನವಾಡಿಗಳನ್ನ 3 ವರ್ಷದ ಮೇಲ್ಪಟ್ಟಿರುವಂತಹ ಮಕ್ಕಳ LKG ಮತ್ತು UKG ಮಾಡಿಬಿಟ್ಟು ಅದು ಕೂಡ ಶಾಲಾ ಒಂದು SDMCಗೆ ಸೇರ್ಪಡೆ ಮಾಡಲಿಕ್ಕೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಕೂಡ ನಾವು ಸಮಗ್ರ ಶಿಕ್ಷಣದಲ್ಲಿ ಶಾಲಾ ಒಂದು ವರದಿ ಜೊತೆ ಸೇರಿಸ್ಕೊಳ್ಳಿಕ್ಕೂ ಕೂಡ ನಮಗೂ ಕೂಡ ಮೇಲಿಂದ ಮಾಹಿತಿ ಕೂಡ ಇದೆ. ಹಾಗಾಗಿ ಶಾಲೆಯಿಂದ ಹೊರತುಪಡಿಸಿ ಹೊರಗಡೆ ಇದ್ದ ಅಂಗನವಾಡಿಗಳನ್ನ ನೆಕ್ಸ್ಟ್ ಮುಂದಿನ ಒಂದು ಹಂತದಲ್ಲಿ ಅವರು ಸೇರಿಸ್ಕೊಳ್ಳಿಕ್ಕೆ ಇದು ಮಾಡ್ತಾರೆ. ಅಲ್ಲಿ ಏನಾಗದೆ ಆ ಒಂದು LKG UKG ಆದ ನಂತರ ಆ ಒಂದು ಅಂಗನವಾಡಿ ಕೂಡ LKG UKG ಅಂತ ಶಾಲಾ ಒಂದು SDMC ಇದಕ್ಕೆ ಬರುತ್ತೆ. ಅದು ನಂತರ 3 ವರ್ಷಗಳ ಅಂಗನವಾಡಿಗಳು ಏನಿದೆ ಸಪರೇಟ್ ಅಂಗನವಾಡಿ ಉಳಿಯುತ್ತೆ. ಆ ಥರ ಒಂದು ವ್ಯವಸ್ಥೆ ಕೂಡ ಮುಂದಿನ ದಿನದ ಬರಲಿಕ್ಕೆ ಇದೆ. ಅದು ಕೂಡ ಕೆಲವು ಅಂಗನವಾಡಿ ಟೀಚರ್ಸ್ ಕೂಡ ಅದರ ವಿಷಯ ಗಮನದಲ್ಲಿ ಇರ್ಬೋದು. ಹಾಗಾಗಿ ನಾವೇನಿದೆ ಇವತ್ತು ಅಂಗನವಾಡಿದು ಕೂಡ ದಾಖಲಾತಿ ಮತ್ತು ಮಕ್ಕಳ ಒಂದು ಹಾಜರಾತಿಯನ್ನು ಕೂಡ ತೆಗೆದುಕೊಂಡಿದ್ವಿ. ಇಲ್ಲಿ ಯಾರಾಗಿರುತ್ತೆ ಇಲ್ಲಿ 23-24ನೇ ಸಾಲದಲ್ಲಿ ಏನಾಗಿದೆ 22 ಒಟ್ಟು ದಾಖಲಾತಿ ಇತ್ತು. ಈಗ ನಾವು ಭೌತಿಕವಾಗಿ ನೋಡಿದಾಗ ಇದು ಕೂಡ ಅಂಗನವಾಡಿ ಮತ್ತು ಇದು ಶಾಲೆ ಸೇರಿಕೊಂಡಾಗ ದಾಖಲಾತಿ 24 ಇದೆ. 24ರಲ್ಲಿ ಹುಡುಗರು 9 ಮತ್ತು ಹುಡುಗಿಯರು 13, ಒಟ್ಟು ಟೋಟಲ್ 22. ನಾವು ಬಂದಂಥ ದಿನ 23/12ಕ್ಕೆ ಇರುವಂಥ ಒಂದು ಹಾಜರಾತಿ ಅಲ್ಲಿ ಏನು ದಾಖಲೆ ಹಾಜರಾತಿ ಇತ್ತು. ನಂತರ ಇವಲ್ಲಿ 22-23ನೇ ಸಾಲಿನ ಒಂದು ನಾವು ಅನುದಾನ ಬಂದಿದ್ದ ಬಗ್ಗೆ ನಾವು ಅದನ್ನ ಕ್ಯಾಶ್ ಬುಕ್ ಮತ್ತು ಪಾಸ್ಬುಕ್ ಅನ್ನು ನಾವು ನೋಡ್ಬಿಟ್ಟು ದಾಖಲಾತಿ ನೋಡ್ಬಿಟ್ಟು ಸೇರಿಕೊಂಡಾಗ ಪ್ರಾರಂಭಿಕ ಶುಲ್ಕ ಏನಿದೆ 1/4/22ಕ್ಕೆ 10,332 ರೂಪಾಯಿ ಇತ್ತು. ಶಾಲಾ ಅನುದಾನ ಅಂತ 5,000 ರೂಪಾಯಿ ಜಮಾ ಆಗಿದೆ. ನಂತರ ಅದರ ಬಡ್ಡಿ 173 ರೂಪಾಯಿ. ಶಿವ ಮತ್ತು ಸ್ವಾಗತ ಅನುದಾನ 3,445 ರೂಪಾಯಿ. ಇತರ ಅನುದಾನ ಅಂತ ಶೌಚಾಲಯ ಮತ್ತು ಕುಡಿಯ ನೀರಿಗೆ ಸಂಬಂಧಪಟ್ಟಂತೆ ನಾವು ಪಂಚಾಯತ್ ಸೌಲಭ್ಯ ಏನು ಹೇಳ್ತೀವಿ ಅದು 6,350 ರೂಪಾಯಿ ಬಂದಿದೆ. ಒಟ್ಟು 25,306 ರೂಪಾಯಿ ಅನುದಾನ ಬಂದಿದ್ದು. ಬಳಕೆ ಆದ ವಿವರ ಶಾಲಾ ಅನುದಾನ ವೆಚ್ಚ 7,834 ರೂಪಾಯಿ ಖರ್ಚಾಗಿದೆ. ಗ್ರಂಥಾಲಯ ಪುಸ್ತಕ ಖರೀದಿ ವೆಚ್ಚ 1,500 ರೂಪಾಯಿ. ಸ್ವಚ್ಛತಾ ವೆಚ್ಚ ಅಂತ 11,206. ಶಿವ ಮತ್ತು ಸಾಕ್ಷಿ ವೆಚ್ಚ ಏನಿದೆ 3,445. ಒಟ್ಟು 23,985 ಖರ್ಚಾದಂಥ ಅನುದಾನ. 31/3/2023ಕ್ಕೆ ಮಾರ್ಚ್ 31ಕ್ಕೆ ಉಳಿದಂಥ ಬ್ಯಾಲೆನ್ಸ್ 1,321 ರೂಪಾಯಿ SMC ಪಾಸ್ಬುಕ್ ಅಲ್ಲಿ ಇರುವಂಥ ಬ್ಯಾಂಕ್ ಬ್ಯಾಲೆನ್ಸ್. ಇದಿಷ್ಟು ಈ ನಾವು ಅನುದಾನ ಬಂದಿದ್ದು ಮತ್ತು ಖರ್ಚಾದ ವಿವರ. ಇಲ್ಲಿ ಏನಿದೆ ನಾವು ಈಗ ಬಂದಂತ ಪ್ರಶ್ನೆ ಮಾಡುವಂತ ಅವಧಿಯಲ್ಲಿ ಏನೆಲ್ಲ ಒಳ್ಳೆಯ ಅಂಶಗಳೇನಿದೆ, ಗುಣಾತ್ಮಕ ಅಂಶಗಳು ಮತ್ತು ಏನೆಲ್ಲ ನ್ಯೂನತೆಗಳಿದೆ, ಮತ್ತೆ ನಾವು ಕಂಡುಕೊಂಡಂತ ಪ್ರಮುಖ ಅಂಶಗಳು. ಕಂಡುಕೊಂಡಂತ ಪ್ರಮುಖ ಅಂಶಗಳಲ್ಲಿ ನಾವು ಬಂದಾಗ ಪರಿಶೀಲನೆ ಮಾಡಿದಂಥ ಅಂಶಗಳು ಶಿಕ್ಷಕರು, ಮುಖ್ಯ ಶಿಕ್ಷಕರು, ನೀವು ಪಾಲಕರು, ಪೋಷಕರು, SDMC ಅವರು, ಸಮುದಾಯದವರು ಮತ್ತು ಮಕ್ಕಳು ಸಂದರ್ಶನ ಮಾಡಿದಾಗ ಏನೆಲ್ಲ ಅಂಶಗಳು ಇಲ್ಲಿ ಒಳಗೊಂಡಿದೆ, ಏನೆಲ್ಲ ಚರ್ಚೆ ಆಗಿದೆ ಅಥವಾ ಏನೆಲ್ಲ ಗಮನಕ್ಕೆ ಬಂದಿದೆ ಅವರಿಂದ ಎಲ್ಲ ಏನಿದೆ ನಾವು 25% ನಾವು ಏನು ಮನೆ ಕಟ್ಟೆಯಲ್ಲಿ ಸಂದರ್ಶನ ಮಾಡಿದಾಗ ಅವರಿಂದ ಕೂಡ ಅಧಿಕೃತವಾಗಿ ರೈಟಿಂಗ್ ಕೂಡ ಅವ್ರಿಗೆ ಸಿಗ್ನೇಚರ್ ಹಾಕಿ ನಾವು ಮಾಹಿತಿಯನ್ನು ಬರ್ಸ್ಕೊಂಡಿರ್ತೀವಿ. ನಮೂದಿನೇ ಇದೆ ಫಾರ್ಮೆಟ್. ಅದನ್ನು ನಾವು ನಮ್ಮ ಎಲ್ಲ ಕ್ರೋಢೀಕರಣ ಮಾಡಿ ಈ ಒಂದು ಪ್ರಮುಖ ಅಂಶಗಳನ್ನು ನಾವು ತಂದಿದ್ದೀವಿ. ಇಲ್ಲಿ
ಆಲ್ಮೋಸ್ಟ್ ಎಲ್ಲ ತಮ್ಮ ಒಂದು ಏನು ಮಕ್ಕಳಿದೆ ಏನು ವಿಚಾರಗಳಿದೆಯೋ ಅವೆಲ್ಲ ಬಂದಿರ್ತಾರೆ. ಇಲ್ಲಿ ಏನಾದ್ರು ಬಿಟ್ಟು ಹೋಗಿದ್ರೆ ಅಥವಾ ತಮ್ಮಲ್ಲಿ ಏನಾದ್ರು ಮತ್ತು ಹೊಸ ಸೇರ್ಪಡೆ ಇದ್ರೆ, ಕೆಲವು ನಾವು ಮನೆಗಳಿಗೆ ಬಂದಿದ್ದೆ 20% ಮನೆ ಬೇಕು ಅಂತ ಅವಾಗ ನಾವೆಲ್ಲ ಮನೆಗೂ ಬರೋಕ್ಕಾಗಲ್ಲ. ಅಥವಾ ತಮಗೆ ಆ ಒಂದು ಫಾರ್ಮೆಟ್ ಸಿಕ್ಕಿ ನಿಮಗೆ ಅಲ್ಲಿ ತಿಳಿಸ್ಲಿಕ್ಕೆ ಆಗದೇನೂ ಇರ್ಬೋದು. ಅಂಥದ್ದೇನೇ ಇದೆ, ನೀವು ಈ ಸಭೆಯಲ್ಲಿ ಚರ್ಚೆ ಮಾಡ್ಬೋದು, ಅದನ್ನು ಸೇರ್ಕೊಳ್ಳಿಕ್ಕೂ ಅವಕಾಶ ಇದೆ. ಈ ಗುಣಾತ್ಮಕ ಕೌಶಲ್ಯ ನಾವು ಶಾಲೆಯಲ್ಲಿ ಬಂದಾಗ ಇದೆಲ್ಲ ರಿಜಿಸ್ಟರ್ ನಮೂನೆಗಳನ್ನು ಸಮರ್ಪಡಿಸಿದ ದಾಖಲಾತಿಗಳನ್ನು ಕೂಡ ಎಲ್ಲ ಕೊಟ್ಟಿದ್ದಾರೆ ಸಾಮಾಜಿಕ ಪರಿಶೀಲನೆಗೆ. ಮತ್ತು ಮಕ್ಕಳಿಗೂ ಕೂಡ ಪಠ್ಯಪುಸ್ತಕ, ಸಮವಸ್ತ್ರ, ಶೂಸ್ ಆಫ್ ಇರಲಿ ಮುಟ್ಟಿದ ಬಗ್ಗೆ ನಾವು ಮಕ್ಕಳಿಂದ ಮತ್ತೆ ಪಾಲಕರ ಪುಸ್ತಕದಿಂದ ನಾವು ಸಂದರ್ಶನ ಮಾಡುವಾಗ ಮುಟ್ಟಿದ ಬಗ್ಗೆ ಎಲ್ಲರಿಂದ ಬಂದಿದೆ. ನಂತರ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯ ವ್ಯವಸ್ಥೆ ಕೂಡ ಶಾಲೆಯಲ್ಲಿ ಇರೋದು ಗಮನಕ್ಕೆ ಬಂದಿದೆ. 23-24ರಲ್ಲಿ ಶಾಲೆಗೆ ದಾಖಲಾಗಿ ಶಾಲೆಯಿಂದ ಹೊರಗುದಂಥ ಮಕ್ಕಳುಗಳು ಇಲ್ಲಿ ಯಾರೂ ಇಲ್ಲ. ಅಂದ್ರೆ ದಾಖಲಾತಿ ಇರುತ್ತೆ, ಮಕ್ಕಳು ಶಾಲೆ ಬರ್ತಾ ಇಲ್ಲ, ಲಾಂಗ್ ಟರ್ಮ್ ಅಬ್ಸೆಂಟ್ ಇರ್ತಾರೆ, ಆ ಥರ ಏನಾಗಿದೆ ಅವ್ರು ಆ್ಯಕ್ಚುಲಿ ಶಾಲೆ ಕರ್ಕೊಬರೋದು ಕೂಡ ಒಂದು ವಿಷಯ. ಅದು ಕೂಡ ನಮ್ಮ ಸಾಮಾಜಿಕ ಪತ್ರದಲ್ಲಿ ಕಡ್ಡಾಯವಾಗಿ ಅದು ಇರುವಂಥ ವಿಷಯ. ನಂತರ ಮತ್ತೇನಿದೆ, ಅದ್ರ ಜೊತೆಗೆ ಈ ಮಕ್ಕಳು ಏನಿದೆ ಎಲ್ಲ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಲ್ಲೇ ಓದಬೇಕು, ಅವ್ರ ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಂಡು ಅಲ್ಲೇ ಓದಬೇಕು ಅನ್ನೋದು ಒಂದು ಉದ್ದೇಶ. ಅಲ್ಲಿ ಏನಿದೆ, ಕೆಲವೊಂದಷ್ಟು ಮಕ್ಕಳಿಗೆ ಬೇರೆ ಪ್ರೈವೇಟಿಗೆ ಹೋಗ್ಬೋದು ಅಥವಾ ಬೇರೆ ಕಡೆ ಹೋಗ್ಬೋದು.